ಹೇಳಿದೆ ಈ ಕುರಿತಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಸಾರಿಗೆ ಮುಷ್ಕರಕ್ಕೆ ಹೈಕೋರ್ಟ್ ಈಗ ಬ್ರೇಕ್ ಕೊಟ್ಟಿದೆ. ಸಾರಿಗೆ ನೌಕರರು ಮೇ 20ನೇ ತಾರೀಕು ಮುಷ್ಕರವನ್ನು ನಡೆಸಬೇಕಾಗಿತ್ತು. ಮುಷ್ಕರ ನಡೆಸದಂತೆ ಸಾರಿಗೆ ಸಂಘಟನೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಜೊತೆಗೆ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ಬಹಳ ಮುಖ್ಯವಾಗಿ ಸಾರಿಗೆ ಸಚಿವರ ಜೊತೆ ಸಭೆ ನಡೆಸಿ ಅಂತಕ್ಕಂಥ ಸೂಚನೆಯನ್ನ ಸಾರಿಗೆ ನೌಕರರ ಸಂಘಟನೆಗಳಿಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಮೇ 20ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರ ನಡೆಸಬೇಕಾಯಿತು. ಮುಷ್ಕರಕ್ಕೆ ಕರೆ ನೀಡಿದ್ರು. ಸಂಧಾನ ಮಾತುಕತೆ ನಡೀತಾ ಇತ್ತು, ಯಾವುದಕ್ಕೂ ಸಹ ಒಪ್ಪಿದ್ದಿಲ್ಲ. 25% ವೇತನ ಜಾಸ್ತಿ ಆಗಬೇಕು ಮತ್ತು ಬಾಕಿ ವೇತನ ಏನಿದೆ ಸುಮಾರು 800 ಕೋಟಿಯಷ್ಟು ಪೂರ್ಣವಾಗಿ ಪಾವತಿ ಮಾಡಬೇಕು ಅನ್ನೋದು ಇವರ ಒತ್ತಾಯ ಆಗಿತ್ತು. ಸರ್ಕಾರ ಈಗಾಗಲೇ 12.5% ವೇತನವನ್ನು ಕೊಟ್ಟಿತ್ತು. ಆದರೂ ಸಹ ಸಾರಿಗೆ ನೌಕರರು ಬಗ್ಗಿದ್ದಿಲ್ಲ. ಮೇ 20ನೇ ತಾರೀಕು ಮುಷ್ಕರವನ್ನು ಮಾಡ್ತೀವಿ ಅಂತ ಘೋಷಣೆಯನ್ನು ಮಾಡಿದರು. ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಸಾರಿಗೆ ನೌಕರರ ಮುಷ್ಕರ ಮಾಡದಂತೆ ಕೋರ್ಟ್ ನೋಟಿಸ್ ಕೊಟ್ಟಿದೆ. ಇನ್ನು ಸಾರಿಗೆ ನೌಕರರ ಸಂಘಟನೆಯ ಮುಖಂಡರು ಸಾರಿಗೆ ಸಚಿವರೊಂದಿಗೆ ಸಭೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದೆ. ಬುಧವಾರ ಕೆಲಸಕ್ಕೆ ಹಾಜರಾಗದೇ ಇದ್ರೆ ನೋ ವರ್ಕ್ ನೋ ಪೇ ಅಂತ ಸಿಬ್ಬಂದಿಗಳಿಗೆ ಸರ್ಕಾರ ಹೇಳಿತ್ತು. ಈಗ ಸರ್ಕಾರ ಕೋರ್ಟ್ ಆದೇಶವನ್ನು ಸ್ವಾಗತಿಸಿದೆ. ಸಾರಿಗೆ ನೌಕರರ ಸಿಬ್ಬಂದಿ ಸಂಘಟನೆ ಏನಿದೆ ಇದರ ಮುಖಂಡರು ಮತ್ತು ಸಚಿವರ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಅಂಥೇಳಿ ಕಾದು ನೋಡಬೇಕಾಗಿದೆ. ಆದರೆ ಮುಷ್ಕರ ನಾಳೆ ನಡೆಯೋದಿಲ್ಲ. ಬಸ್ಗಳ ಸಂಚಾರ ಎಂದಿನಂತೆ ಇರುತ್ತೆ. ಈಗ ಇರ್ತಕ್ಕಂಥ ದಾರಿ ಏನು ಅಂದರೆ ಸಾರಿಗೆ ನೌಕರರ ಸಂಘಟನೆಗಳ ಮುಖಂಡರು ಮತ್ತು ಸರ್ಕಾರ ಅಂದರೆ ಸಾರಿಗೆ ಸಚಿವರು ಇವ್ರ ಜೊತೆಗೆ ಚರ್ಚೆ ನಡಬೇಕು. ಚರ್ಚೆ ಮಾತುಕತೆ ಏನು ತೀರ್ಮಾನ ಆಗುತ್ತೆ, ಏನು ಪರಿಹಾರ ಆಗುತ್ತೆ ಅಂತ ನೋಡಬೇಕು. ಆದರೆ 20ನೇ ತಾರೀಕು ಮುಷ್ಕರಕ್ಕೆ ಮಾತ್ರ ಹೈಕೋರ್ಟ್ ಈಗ ತಡೆ ಕೊಟ್ಟಿದೆ. ಹಾಗಾಗಿ 20ನೇ ತಾರೀಕು ಮುಷ್ಕರ ಇರೋದಿಲ್ಲ. ರಾಜ್ಯಾದ್ಯಂತ ಬಸ್ಗಳ ಓಡಾಟ ಎಂದಿನಂತೆ ಇರುತ್ತೆ ಅಂತ ನಿರೀಕ್ಷೆ ಮಾಡಬಹುದು.